ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಪ್ರಥಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಚೆಸ್ಕಾಮ್ ಮತ್ತು ಜೆಸ್ಕಾಮ್ನ ಒಂದು ನೆಕ್ಸ್ಟ್ ಪ್ರೊಸೆಸ್ ಏನಿದೆ. ಯಾಕಂತಂದರೆ ಈಗಾಗಲೇ ಇವುಗಳ ಒಂದು ಫೈನಲ್ ಲಿಸ್ಟ್ ಬಂದಿದೆ. ಉಳಿದಿರುವಂಥ ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಕೆಲವೊಬ್ಬರು ಕೇಳ್ತಾ ಇದ್ರಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗ KPTCLದು ಆಲ್ಮೋಸ್ಟ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ಒಂದು ಪ್ರೊಸೆಸ್ ಈ ಒಂದು 2024 ನೇಮಕಾತಿಯಲ್ಲಿ KPTCL ಬರುವಂತಹ ಒಂದು ಜೂನಿಯರ್ ಸ್ಟೇಷನ್ ಅಟೆಂಡರ್ ಆಗಿರ್ಬೋದು ಮತ್ತು ಜೂನಿಯರ್ ಪವರ್ ಮ್ಯಾನ್ನ ಒಂದು ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಬಂದಿದೆ. ಈಗ ಉಳಿದಿರುವಂಥದ್ದು ಕೇವಲ ಕೌನ್ಸ್ಲಿಂಗು ಮತ್ತು ಏನಪ್ಪ ಅಂತಂದರೆ ಆರ್ಡರ್ ಕಾಪಿಯನ್ನು ಕೊಡುವಂಥದ್ದು. ಈಗ ಕೌನ್ಸ್ಲಿಂಗ್ ಯಾವಾಗ ನಡೆಯುತ್ತೆ ಅಂತೇಳಿ ಕೆಲವೊಬ್ಬರು ಕೇಳ್ತಾ ಇದ್ರಿ. ಬಟ್ ಕೌನ್ಸ್ಲಿಂಗ್ ಬಂದುಬಿಟ್ಟು ಸರಿಸುಮಾರು ಇದೇ ಒಂದು ಡಿಸೆಂಬರಲ್ಲಿ ನಡೀತದೆ. ಬಟ್ ಅದು ನವೆಂಬರ್ಲಿ ಅಂತ ಹೇಳಿದರು. ಬಟ್ ನಾನು ಕಾಲ್ ಸಹ ಇನ್ನೂ KPTCLಗೆ ಮಾಡಿಲ್ಲ. 100% ಡಿಸೆಂಬರ್ಲಿ ನಿಮ್ಮದು ನಡೆಯುತ್ತೆ. ಯಾವಾಗಂತ ಡೇಟ್ ಗೊತ್ತಿಲ್ಲ. ಬಟ್ ಡೇಟ್ ಗೊತ್ತಾದ ತಕ್ಷಣ ನಾನು ಹೇಳ್ತೀನಿ. ಓಕೆ, ನೀವು ವರಿ ಆಗೋಕ್ಕೆ ಹೋಗ್ಬಿಟ್ಟು ಯಾಕೆ ಲೇಟ್ ಆಗ್ತಾ ಇದೆ ಅಂತಂದರೆ ಕೆಲವೊಂದು ಡಾಕ್ಯುಮೆಂಟನ್ನು ಕೆಲವೊಂದು ಅಭ್ಯರ್ಥಿಗಳು ಸಬ್ಮಿಟ್ ಮಾಡಿರಲ್ಲ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ KPTCLದು ಒಂದು ಕೌನ್ಸ್ಲಿಂಗ್ ಡೇಟ್. ಓಕೆ, ಅದು ಸಹ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಒಂದು 10 ದಿನದ ಒಳಗಡೆ ನೀವು ಅಪ್ಡೇಟನ್ನು ನೋಡ್ಬೋದು KPTCL ಕೌನ್ಸ್ಲಿಂಗ್ ಬಗ್ಗೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಕಾಮು ಮತ್ತು ಜೆಸ್ಕಾಮ್ ಅಂತಂದರೆ ಚೆಸ್ಕಾಮ್ದು ಈಗ ಪ್ರೆಸೆಂಟು ಚೆಸ್ಕಾಮ್ದಾಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ಫೀ ಕಟ್ಟುವಂಥದ್ದು ನಡೀತಾ ಇದೆ. ಓಕೆ, ಮಾರ್ಕ್ಸ್ ಕಾರ್ಡ್ ಫೀ ಕಟ್ಟುವಂಥದ್ದು ನಡೀತಾ ಇದೆ. ಅದೇ ಜೊತೆಗೆ ಅಭ್ಯರ್ಥಿಗಳಿಗೆ ಲೆಟ್ರ್ ಕಳಿಸ್ತಾ ಇದ್ದಾರೆ. ಯಾರು ಈ ಒಂದು ನಿಗಮದವರು, ಆಯಾ ನಿಗಮದವರು ಚೆಸ್ಕಾಮ್ದವ್ರು ಆಗಿರ್ಬೋದು ಜೆಸ್ಕಾಮ್ ಅವ್ರು ಆಗಿರ್ಬೋದು. ಯಾಕೆ ಕಳಿಸ್ತಾ ಇದ್ದಾರೆ ಒಂದು ಲೆಟ್ರ್ಗಳನ್ನು ಅಂತಂದರೆ, ಮೊದಲೇ ಹೇಳಿದ್ದೆ, ಯಾರೆಲ್ಲ ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ಒಂದು ಏನಪ್ಪ ಅಂತಂದರೆ, ನೀವು ಈ ಎಕ್ಸಾಂಪಲು ನೀವು ರೂರಲ್ ಕ್ಯಾಂಡಿಡೇಟು ಕನ್ನಡ ಮಾಧ್ಯಮ PDP ಕ್ಯಾಂಡಿಡೇಟಲ್ಲಿ ಸೆಲೆಕ್ಟ್ ಆಗಿದ್ರಿ ಅಂತಂದರೆ ನಿಮ್ಮ ಕೆಟಗರಿಯಲ್ಲಿ ಅದು ನಿಜನೋ ಅಥವಾ ಅಲ್ವೋ, ಈ ಅಭ್ಯರ್ಥಿ ಈ ಒಂದು ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಆ ರಿಸರ್ವೇಷನ್ನು ಅವರು ಅರ್ಹರಿದ್ದಾರೋ ಅಥವಾ ಇಲ್ವೋ ಅಥವಾ ಫೇಕ್ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೋ ಎಂಬುದನ್ನು ವೆರಿಫೈ ಮಾಡಿ ಕೊಡಿ ಅಂತೇಳಿ ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ತಹಶೀಲ್ದಾರ್ಗೆ ಕಳಿಸ್ತಾರೆ. ಯಾಕಂತಂದರೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ತಹಶೀಲ್ದಾರ್ಗೆ ಕಳಿಸಿದರೆ ಈ PDP ಅವೆಲ್ಲ ಕಳಿಸಿದರೆ ಇನ್ನು ಉಳಿದಂಥ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ BO ಆಫೀಸ್ಗೆ ಕಳಿಸ್ತಾರೆ. ಯಾಕಂತಂದರೆ ಅದನ್ನು ನಿಮ್ಮ BO ಅವರ ಸಿಗ್ನೇಚರ್ ಆದ ನಂತರವೇ ಅದು ನಿಮಗೆ ಕೊಡುವಂಥದ್ದು, ಯಾವುದು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ. ಓಕೆ, ಹಾಗಾಗಿ ಅವ್ರಿಗೂ ಒಂದು ಲೆಟ್ರ್ ಹೋಗಿರುತ್ತೆ, ನಿಮಗೂ ಒಂದು ಲೆಟ್ರ್ ಬರುತ್ತದೆ ಕಳಿಸಿದ್ದೀವಿ ಅಂತ. ಬಟ್ ಅದು ನೀವೇನು ಮಾಡುವಂಥ ಅವಶ್ಯಕತೆ ಇರಲ್ಲ. ಅವರೇ ಖುದ್ದಾಗಿ ವೆರಿಫೈನ ಮಾಡಿ ನಿಮ್ಮ ಅದನ್ನು ಏನು ಮಾಡ್ತಾರೆ ಅಂತಂದರೆ ಕಳಿಸ್ತಾರೆ. ಓಕೆ, ನಿಗಮಕ್ಕೆ. ಇದು ಈಗ ಪ್ರೆಸೆಂಟ್ ನಡೀತಿರುವಂಥ ಪ್ರೊಸೆಸ್ಸು. ಇದೆಲ್ಲ ಕಂಪ್ಲೀಟ್ ಆದ ನಂತರ ನಿಮಗೆ ಸಿಂಧುತ್ವ ಪ್ರಮಾಣಪತ್ರ ಮಾಡ್ಸೋಕ್ಕೆ ಹೇಳ್ತಾರೆ. ಸಿಂಧುತ್ವ ಪ್ರಮಾಣಪತ್ರ ಯಾರು ಮಾಡಿಸ್ಬೇಕು ಎಂಬುದನ್ನು ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಸಿಂಧುತ್ವ ಪ್ರಮಾಣಪತ್ರ ಇವೆಲ್ಲ ಸಬ್ಮಿಟ್ ಆದ ನಂತರ ನಿಮಗೆ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಕೌನ್ಸಿಲಿಂಗ್ ನಡೀತದೆ ಚೆಸ್ಕಾಮ್ ಮತ್ತು ಜೆಸ್ಕಾಮ್ ಅವರಿಗೆ. ಓಕೆ, ಆ ನಂತರ ಆರ್ಡರ್ ಕಾಪಿ ಕೊಡ್ತಾರೆ. ಈಗ ಪ್ರೆಸೆಂಟು ನಿಮ್ಮ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ನ ಮಾಡ್ತಾಯಿದ್ದಾರೆ ಚೆಸ್ಕಾಮ್ ಮತ್ತು ಜೆಸ್ಕಾಮ್ ಅವರಿಗೆ. ನೀವು ಯಾವುದೇ ರೀತಿಯಾದಂತಹ ಒಂದು ವರಿ ಆಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ಈಗಿರುವಂಥ ಪ್ರೊಸೆಸ್ಸು ಇಷ್ಟು. ಓಕೆ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವೀಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.